ಇದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆಗೆ ಇಂಡಿಗೋ ತನ್ನ ಬೆಲೆ ಏರಿಕೆಯನ್ನು ಮಾಡಿದೆ. ವಿಮಾನದ ಟಿಕೆಟ್ ಮೇಲೆ ಬೆಲೆ ಏರಿಕೆ ಮಾಡುವ ಮೂಲಕವಾಗಿ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ. ಒಂದು ಕಡೆ ಗ್ಯಾಸ್ ಟ್ರಬಲ್ ಆದರೆ ಮತ್ತೊಂದು ಕಡೆಗೆ ಇಂಡಿಗೋ ವಿಮಾನ ಸಂಸ್ಥೆ ಪ್ರಯಾಣಿಕರಿಗೆ ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ. ಯುದ್ಧದ ಎಫೆಕ್ಟ್ನಿಂದಾಗಿ ವಿಮಾನ ಪ್ರಯಾಣ ದರ ಏರಿಕೆಯಾಗಿದೆ. ಕಾರಣ ಏನು ಅಂದರೆ ಈಗಾಗಲೇ ಈ ವಿಮಾನಗಳಿಗೆ ಬಳಸುವಂತಹ ತೈಲ ಏನಿದೆಯಲ್ಲ, ವೈಟ್ ಪೆಟ್ರೋಲ್, ಆ ವೈಟ್ ಪೆಟ್ರೋಲ್ ಬೆಲೆಯೂ ಸಹ ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ಯಾವಾಗ ಈ ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಕ್ಕಟ್ಟು ಶುರು ಆಗುತ್ತೆ, ಆ ಬಿಕ್ಕಟ್ಟು ಶುರು ಆದ ತಕ್ಷಣವೇ ಈಗಾಗಲೇ ಎಲ್ಲದರ ಮೇಲೂ ಸಹ ನೇರವಾದಂತಹ ಪರಿಣಾಮ ಬೀರುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ವಿಮಾನ ಹಾರಾಟ ಸಂಸ್ಥೆಗಳು ಸಹ ಯಾವಾಗ ಯುದ್ಧ ಆರಂಭ ಆಯಿತು ಆ ಸಂದರ್ಭದಲ್ಲಿ 2 ರಿಂದ 3 ದಿವಸಗಳಲ್ಲೇ ಅವರು ಸಹ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ತೈಲ ಬೆಲೆಯನ್ನು ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ದರವನ್ನು ಸಹ ಏರಿಕೆ ಮಾಡಬೇಕಾಗುತ್ತೆ ಅನ್ನುವಂತಹ ವಿಚಾರವನ್ನು ಹೇಳಿತ್ತು. ಈಗ ಅದರ ಮುಂದುವರಿದ ಭಾಗವಾಗಿ ಭಾರತದ ಒಳಗಡೆ ಸಂಚಾರ ಮಾಡುವಂತಹ ವಿಮಾನಗಳ ಪ್ರತಿ ಟಿಕೆಟ್ ದರ ಏನಿದೆ ಅಲ್ಲ, ಅದು 425 ರೂಪಾಯಿ ಏರಿಕೆಯನ್ನು ಮಾಡ್ತಾರಂತೆ. ಸೌತ್ ಈಸ್ಟ್ ಏಷ್ಯಾ ಮತ್ತು ದಕ್ಷಿಣ ಈ ಆಫ್ರಿಕಾ ದೇಶಗಳಿಗೆ ಸಂಚರಿಸುವಂತಹ ಪ್ರಯಾಣಿಕರಿಗೆ 1800, ಯುರೋಪ್ ದೇಶಗಳಿಗೆ ಸಂಚರಿಸುವುದಕ್ಕೆ 2300 ರೂಪಾಯಿ ದರವನ್ನು ಹೆಚ್ಚಳವನ್ನು ಮಾಡಲಾಗಿದೆ. ಏನೋ ಭಾರತದೊಳಗೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿಂದ ಡೆಲ್ಲಿಗೆ ಹೋಗಬೇಕು, ಈಗ 5000 ರೂಪಾಯಿ ಇತ್ತು ಅಂದರೆ 5425 ರೂಪಾಯಿ ಆಗುತ್ತೆ. ಈಗ ಅಂದರೆ 425 ರೂಪಾಯಿ ಏರಿಕೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಮಧ್ಯಪ್ರಾಚ್ಯದ ದೇಶಗಳಿಗೆ ಏನಾದರೂ ಸಂಚಾರ ಮಾಡಬೇಕು ಅಂದರೆ 900 ರೂಪಾಯಿ ಏರಿಕೆ ಆಗಿದೆ ಪ್ರತಿ ಟಿಕೆಟ್ ದರ. ಇದು ಸೌತ್ ಈಸ್ಟ್ ಏಷ್ಯಾ ಮತ್ತು ಚೀನಾಗೆ ತೆರಳಬೇಕು ಅಂದರೆ 1800 ರೂಪಾಯಿ ಪ್ರತಿ ಟಿಕೆಟ್ ದರ ಈಗ ಏರಿಕೆ ಆಗಿದೆ. ಆ ಮೂಲಕವಾಗಿ ಮತ್ತೊಂದು ಕಡೆಗೆ ಗ್ರಾಹಕರಿಗೆ ಅಂದರೆ ಯಾರೆಲ್ಲ ಪ್ರಯಾಣವನ್ನು ಮಾಡ್ತಾರೆ ವಿಮಾನದಲ್ಲಿ ಅವರಿಗೂ ಸಹ ಈ ಒಂದು ಯುದ್ಧದ ಪರಿಣಾಮ ಎದುರಿಸಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.